ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇನ್ಸ್ಟಂಟಾಗಿ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಮಾಡಲಿಕ್ಕೆ ಇದು ಗೊತ್ತಿರ್ಬೋದು, ಆದರೆ ಗೊತ್ತಿಲ್ಲದವರು ಕೂಡ ತುಂಬ ಜನ ಇರ್ತಾರಲ್ವಾ. ಸೊ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ನನಗೂ ಇದು ಮಾಡೋದು ಗೊತ್ತಿರಲಿಲ್ಲ. ಸೊ ನಮ್ಮ ನೇಬರ್ ಮನೆಯವರೊಬ್ಬರು ಹೇಳಿದರು ಈ ರೀತಿ ಮಾಡ್ಬೋದಂತ, ಇದರಿಂದ ತೋರಿಸ್ತೀನಿ. ಹಾಗಾಗಿ ನಾನು ಕೂಡ ಅದನ್ನು ತಗೊಂಡು ಮೊನ್ನೆ ಒಂದು ಸಲ ಮಾಡಿದ್ದೀವಿ. ಇದು ಇನ್ನೊಂದು ಸಲ, ಆವಾಗ ನಾನು ವೀಡಿಯೋ ಮಾಡಿರಲಿಲ್ಲ. ಒಂದ್ಸಲ ನಿಮಗೋಸ್ಕರ ನಾನು ಗೊತ್ತಿಲ್ಲದವರಿಗೆ ಹೆಲ್ಪ್ ಆಗಲಿ ನಂತರನೇ ಅಂತ ಇದನ್ನು ಇದು ನಾನು ಪ್ಯಾಕ್ ಆಫ್ ಅಂದರೆ 2 ತರಿಸ್ತೀನಿ. ಅಂದರೆ ಇಲ್ಲಿ ಒಂದೊಂದು ಪ್ಯಾಕಲ್ಲಿ 3 ಪ್ಯಾಕೆಟ್ ಬರುತ್ತೆ. ಸೊ 2 ಪ್ಯಾಕೆಟ್ ಬರುತ್ತೆ, ಅಂದರೆ 6 ಪ್ಯಾಕೆಟ್ ಇದೆ ಇದರಲ್ಲಿ. ಇವಾಗ ನಾನು ಜಸ್ಟ್ 2 ಪ್ಯಾಕೆಟ್ ಮಾಡ್ತೀನಿ ನಮ್ಮಿಬ್ಬರಿಗೆ ಅಲ್ವಾ. ಸೊ 2 ಪ್ಯಾಕೆಟ್ ಸಾಕು. ಇದು ಒಂದರಲ್ಲಿ 60 ಗ್ರಾಮ್ ಇದೆ. ಮೊನ್ನೆ ನಾವು ಮಾಡಿದ್ದು 75 ಗ್ರಾಮ್, ಅಂದರೆ 60, 75, 150 ಫ್ಯಾಮಿಲಿ ಪ್ಯಾಕ್ ಆ ರೀತಿ ಬರುತ್ತೆ. ನಿಮಗೆ ಯಾವ್ದು ಬೇಕು ಆ ರೀತಿ ತರ್ಬೋದು. ತುಂಬ ಈಸಿ ಅಂದರೆ ತುಂಬ ಈಸಿ. ಇದು ನೋಡಿ, ಇದು ಕುಕ್ಕರಲ್ಲಿ ಮಾಡೋದು, ಇಲ್ಲಿ ಕೊಟ್ಟಿದ್ದಾರೆ 3 ಮಿನಿಟ್ಸಲ್ಲಿ ಆಗುತ್ತೆ ಅಂತ. ಮತ್ತು ಓವನಲ್ಲಿ ಮಾಡೋದು ಇದೆ. ಸೊ ನಮ್ಮ ಮನೇಲಿ ಓವನ್ ಇಲ್ಲ, ಹಾಗಾಗಿ ನಾವು ಕುಕ್ಕರ್ ಎಲ್ಲರ ಮನೇಲಿ ಇರುತ್ತೆ. ಸೊ ಜಪ್ಪಲಿ ಪೋಲಿ ಓವನಲ್ಲಿ ಮಾಡೋದು. ಇದು ಕುಕ್ಕರಲ್ಲಿ ಎಲ್ರಿಗೂ ಮಾಡ್ಬೋದಲ್ವಾ, ಕುಕ್ಕರ್ ಎಲ್ಲರ ಮನೇಲಿರುತ್ತೆ. ಸೊ ಎಲ್ರಿಗೂ ಪಾಪ್ಕಾರ್ನ್ ಮಾಡಿ ಮನೆಯಲ್ಲಿ ತಿನ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗಂತೂ ತುಂಬ ಇಷ್ಟ. ಹೌದಾ? ಓಕೆ, ಇವಾಗ ತಡ ಮಾಡಿದ್ರೆ ಬೇಗ ಮಾಡೋಣ. ಇದರಲ್ಲಿ ಆಲ್ರೆಡಿ ಎಲ್ಲ ಕೊಟ್ಟಿರ್ತಾರೆ ಇಂಗ್ರೀಡಿಯೆಂಟ್ಸ್, ಎಕ್ಸ್ಟ್ರಾ ಏನು ಹಾಕಬೇಕು ಅಂತ ಇಲ್ಲ. ಇನ್ ಕೇಸ್ ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಆಯಿಲ್ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಕೆಲವರು ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾರೆ. ಮಕ್ಕಳಿಗೆ ಜಾಸ್ತಿ ಖಾರ ಆದರೆ ಇಷ್ಟ ಆಗಲ್ಲ ಅಲ್ವಾ, ನನ್ನ ಮಗ ಖಾರ ಆದರೂ ತಿನ್ನಲ್ಲ. ಸೊ ಚಿಲ್ಲಿ ಪೌಡರ್ ನಾನು ಆ್ಯಡ್ ಮಾಡಲ್ಲ. ಕೆಲವರು ಟರ್ಮರಿಕ್ ಪೌಡರ್ ಎಲ್ಲ ಹಾಕ್ತಾರೆ, ನಾನು ಅದೆಲ್ಲ ಏನೂ ಹಾಕಲ್ಲ. ಇದು ಆಯಿಲ್ ಉಪ್ಪು ಕೂಡ ಬೇಕು ಅಂದರೆ ಮಾತ್ರ ಹಾಕ್ಬೋದು. ನೋಡಿ, ವಿಡಿಯೋ ಮಾಡುವಾಗಲೇ ಈ ರೀತಿ ಸ್ಟಾರ್ಟ್ ಮಾಡ್ತೇನೆ ನನ್ನ ಮಗ. ನಾವೊಂದು ಇದ್ದಿದ್ದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ನಾನು. ಇದು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಇದನ್ನು ಕಟ್ ಮಾಡಿ ಹಾಕೋಣ. ಕುಕ್ಕರ್ ಬಿಸಿಯಾಗಿದ್ದೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ, ಎಣ್ಣೆ ಹಾಕಬೇಕಂತೇನಿಲ್ಲ. ಮತ್ತು ಇದು ನಾನು ಆನ್ಲೈನಿಂದ ತರಿಸಿದ್ದಂತ ಹೇಳಿದ್ನಲ್ಲ. ಸೊ ನಿಮಗೂ ಆನ್ಲೈನಲ್ಲಿ ತರಿಸಿದರೆ ಈಸಿ ಆಗುತ್ತೆ. ಅಂದರೆ ಕೆಲವು ಶಾಪಲ್ಲೆಲ್ಲ ಸಿಗಲಿಲ್ಲ ಅಂದರೆ ಆನ್ಲೈನ್ ತರಿಸಿದರೆ ನಿಮಗೆ ಮನೆಗೆ ಬಂದುಬಿಡುತ್ತೆ. ನಾನಿದು ಬ್ಲಿಂಕಿಟಲ್ಲಿ ತರಿಸಿದ್ದು. ಸೊ ನೀವು ಬೇಕಿದ್ರೆ ಅದರಿಂದ ತರಿಸ್ಬೋದು. ಸೊ ಇವಾಗ ಕುಕ್ಕರ್ ಬಿಸಿಯಾಗಿದೆ, ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ನೋಡ್ಬೋದು ನೀವು. ಇವಾಗ ಎಣ್ಣೆ ಬಿಸಿಯಾಗಿದ್ದೆ ನೋಡಿ, ಹಾಕ್ತಾಯಿದ್ದೇನೆ ನಾನು. ಸೊ 1 ಪ್ಯಾಕೆಟ್ ಹಾಕಿದ್ದೀನಿ. ಈಗ ಇದು 2nd ಪ್ಯಾಕೆಟ್. ಇವಾಗ ನೋಡಿ 2 ಪ್ಯಾಕೆಟ್ ಕೂಡ ಹಾಕಿದ್ದೀನಿ. ಇವಾಗ ಸ್ವಲ್ಪ ಇದನ್ನು ಈ ರೀತಿ ಹುರಿಯೋಣ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಅಂದರೆ ಸ್ವಲ್ಪ ತೋರಿಸ್ತೀನಿ ನಿಮಗೆ. ಉಪ್ಪು ಆಲ್ರೆಡಿ ಇದರಲ್ಲಿ ಇದೆ, ನೋಡ್ಕೊಂಡು ಹಾಕ್ಬೇಕು. ನೋಡಿ, ಇಷ್ಟೇ ಹಾಕ್ತಾಯಿದ್ದೀನಿ. ಇದು ಕೂಡ ಜಾಸ್ತಿ ಆಗುತ್ತೆ ಅಂತ ಬರೀ ಸಾಕಷ್ಟು. ಇವಾಗ ಫ್ಲೇಮು ಲೋವಲ್ಲೇ ಇದೆ, ನಾನು ಹೈ ಮಾಡಿಲ್ಲ. ಸಾಕು. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ನಮಗೆ ಇನ್ಸ್ಟಂಟಾಗಿ ಜಟ್ಪಟ್ಟಾಗಿ ಇವಾಗ ಪಾಪ್ಕಾರ್ನ್ ರೆಡಿ ಆಗುತ್ತೆ ನೋಡಿ. ಆದರೆ ವಿಶಿಲ್ ನೀವು ಹಾಕಲಿಕ್ಕಿಲ್ಲ, ಇದ್ರದ್ದು ವಿಶಿಲ್ ಹಾಕಲಿಕ್ಕಿಲ್ಲ. ಜಸ್ಟ್ ಲಿಡ್ ಕ್ಲೋಸ್ ಮಾಡಿದರೆ ಆಯಿತು. ಇವಾಗ ನಾನು ಫ್ಲೇಮ್ನ ಹೈಯಲ್ಲಿ ಇಡ್ತಾ ಇದ್ದೀನಿ ನೋಡಿ, ಫ್ಲೇಮ್ ಹೈಯಲ್ಲಿ ಇಟ್ಟಿದ್ದೀನಿ. ಇವಾಗ ಮಾತ್ರ ನಿಮಗೆ ಸೌಂಡ್ ಕೇಳುತ್ತೆ ಪಟ್ 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 ಅಂತ. ಸೊ ಆವಾಗ ಸೌಂಡ್ ಬಂದು ನಿಮಗೆ ಸ್ಟಾಪ್ ಆಗುತ್ತೆ, ಆವಾಗ ನೀವು ಗ್ಯಾಸ್ ಆಫ್ ಮಾಡಬೇಕು. ಇನ್ ಬಿಟ್ವೀನ್ ಮಿಡ್ಲಲ್ಲಿ
ಒಂದ್ಸಲ ಶೇಕ್ ಮಾಡಿ ಕುಕ್ಕರ್ನ, ಇಲ್ಲಾಂದರೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಎಲ್ಲದಕ್ಕೂ ಸೆಟ್ ಆಗಬೇಕು ಅಂತ. ನೋಡಿ ಈ ರೀತಿಯಾಗಿ ಸೌಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ಟಾಪ್ ಆಗುತ್ತೆ ನಿಮಗೆ, ಈ ರೀತಿ ಸೌಂಡ್ ಆಗುತ್ತೆ. ಆಮೇಲೆ ನೀವು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಈಗ ಸೌಂಡ್ ಎಲ್ಲ ಆಫ್ ಆಯಿತು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ನಾವು ಓಪನ್ ಮಾಡಿ ನೋಡೋಣ. ನೋಡಿ ನಮ್ಮ ಪಾಪ್ಕಾರ್ನ್ ರೆಡಿ ಆಯಿತು. ನೋಡಿದ್ರೆ 3 ಮಿನಿಟ್ಸಲ್ಲಿ ಪಾಪ್ಕಾರ್ನ್ ನಮ್ಮದು ರೆಡಿಯಾಗಿ ಆಯಿತು. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡ್ಬೋದು. ಸೊ ಇದನ್ನು ನಾನು ಒಂದಕ್ಕೆ ಶಿಫ್ಟ್ ಮಾಡ್ತೀನಿ, ಆಮೇಲೆ ಸರಿ. ನೋಡಿ ನಮ್ಮ ಪಾಪ್ಕಾರ್ನ್ ರೆಡಿ ಆಯಿತು. 2 ಪ್ಯಾಕೆಟಿಂದ ಇಷ್ಟು ಫುಲ್ ಆಯಿತು. ನೋಡಿ ಇಷ್ಟು ದೊಡ್ಡ ಅದರಲ್ಲಿ ತಿನ್ನಿ, ತುಂಬ ಚೆನ್ನಾಗಾಗುತ್ತೆ. ಓಕೆನಾ, ನಾವು ತಿಂತೀವಿ. ಮತ್ತೆ ಸಿಗ್ತೀನಿ ನಾನು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.